ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಮ್ಮ ಚಾನಲಲ್ಲಿ 560 ಸಬ್ಸ್ಕ್ರೈಬರ್ ಜಾಯಿನ್ ಆಗಿದ್ದೀರಾ. ತುಂಬ ಖುಷಿ ಆಗುತ್ತಾ. ನಿಮ್ಗೆ ವಿಡಿಯೋ ಇಷ್ಟ ಆಗಕತ್ತಾವಲ್ಲ, ಸಾಕು ಸ್ನೇಹಿತರೆ, ಮತ್ತೇನು ಬೇಕ್ರಿ. 1 ತಿಂಗಳಾಯಿತು ನಾನು ಚಾನಲ್ ಓಪನ್ ಮಾಡಿ. ನನ್ನ ಟೈಲರಿಂಗ್ ಚಾನಲ್ ಜರ್ನಿ ನಡೆದು 1 ತಿಂಗಳದಾಗ 560 ಸಬ್ಸ್ಕ್ರೈಬರ್ ಸಿಕ್ಕಿದ್ದೀರಾ. ತುಂಬಾ ಖುಷಿ ಆಗುತ್ತಾ. ಈ ನಿಮ್ಮ ಪ್ರೀತಿ ವಾಸ್ತವಕ್ಕೆ ಎಂದೆಂದು ಚಿರವಣೆ ಆಗಿರ್ತೀನಿ. ನಾನು ಹೇಳುವಂಥ ಪ್ರತಿಯೊಂದು ವಿಡಿಯೋ ನಿಮ್ಗೆ ಅರ್ಥವಾಗುತ್ತಾ. ಮತ್ತು ನಮ್ಮ ಹಳ್ಳಿಯಲ್ಲಿರುವ ರೇಟ್ಗಳ ವಿಡಿಯೋ ಮಾತ್ರ ಚೆನ್ನಾಗಿ ಹೊಡೆಯುತ್ತೆ. ಸಿಟಿಯಾಗಿ ನಿಮ್ಮದು ಹೇಳ್ಕೊಂಡು ನಮ್ಮ ಸಿಟಿಯಲ್ಲಿ ಇಷ್ಟು ರೇಟ್ ಇದೆ, ಲೈನಿಂಗ್ ಅರಿವಿಗೆ ಇಷ್ಟಿದೆ ಅಂತ ಪ್ರತಿಯೊಂದು ಕಮೆಂಟ್ ಮೂಲಕ ತಿಳಿಸ್ತೀರಿ. ನನಗೆ ಅನಿಸ್ಬಿಡ್ತಾ, ಯಾಕಪ್ಪ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಬೆಂಗಳೂರಾಗ 500 ರೂಪಾಯಿ ಐತ್ರಿ ಬ್ಲೌಸ್, ಸಾದಾ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗ್ರಿ. ಸ್ವಲ್ಪ 500 ರೂಪಾಯಿ, ನಾ 70 ರೂಪಾಯಲ್ಲಿ, ಈಗ 70 ರೂಪಾಯಿ ಜಸ್ಟ್ ಇವಾಗ ಮಾಡೀವಿ ಸ್ನೇಹಿತರೆ. ಈಗ 2-3 ದಿನ ಆಯಿತು. ಮೊನ್ನೆ ವಿಡಿಯೋದಾಗ ಹೇಳಿದ್ದೆ ನಿಮಗೆ ರೇಟ್ ಜಾಸ್ತಿ ಮಾಡಿದೆ ಅಂತ. ಇವಾಗ ಕಸ್ಟಮರ್ ಬರೋಣ ಅವ್ರಿಗೆ ಹೇಳ್ತೀನಿ ರೀ, ಇಷ್ಟು ರೇಟ್ ಆದ್ರೆ ಹೊಲಿತೀನಿ, ಇಷ್ಟು ರೇಟ್ ಆರ ಇಲ್ಲ ಅಂತ ಹೇಳ್ಕೊಂಬಿಡ್ತೀನಿ. ತುಂಬಾ ಈಗ ಅನ್ನಕತ್ತಾರ, ಆಯ್ತು ಹೊಲಿಯಮ್ಮ, ನೀಟಾಗಿ ಹೊಲಿತಿ ಕೊಡ್ತೀನಿ ತಗೋ ಅಂತಾರೆ. ನಾನು ಆದ್ರೆ ನನಗೆ ಹೆಂಗೆ ಹೇಳಿ ಇಷ್ಟ ಇದ್ದಾರೆ, ಏನೋ ಇಲ್ಲಿ 10 ರೂಪಾಯಿ ಜಾಸ್ತಿ ರೇಟ್ ಹೇಳ್ತೀನಿ. ಬ್ಲೌಜಿಗೆ ಮಾತ್ರ ಮಂದಿ ಎಷ್ಟು ಹೇಳ್ತಾರೆ ಅಷ್ಟೇ ತೊಗೋತಿದ್ದೆ. ನೀನೊಂದು ಬ್ಲೌಸ್ ಸ್ಟಿಚ್ ಮಾಡಿದೆ ನಾನು, ಅಸ್ತ್ರ ಬ್ಲೌಸು, ಒಂದು ಇದು 200 ರೂಪಾಯಿ ತೊಗೊಂಡೆ. ಲೇಸ್ ಹಚ್ಚಿ, ಹಳ್ಳಿ ಲೇಸ್ ಹಚ್ಚಿ, ಅಸ್ತ್ರ ನಮ್ಮದೇ, ಲೈನಿಂಗು ನಮ್ಮದೇ. ಅರ್ಜೆಂಟಿ ಸ್ನೇಹಿತರೆ 200 ರೂಪಾಯಿ ತೊಗೊಂಡೆ. ತುಂಬ ಖುಷಿ ಆಯಿತು. 200 ರೂಪಾಯಿ ಹೊಲಿತಿದ್ದೆ. ಹೊಲಿ ಅಂದರು ಎಷ್ಟು ಚಂದ ಕುಂತಿದ್ರೆ. ಬ್ಲೌಸು ನೀಟಾಗಿತ್ತು. ನೀಟಾಗಿ ಸ್ನೇಹಿತರೆ ಕೊಡ್ತಾರೆ. ನಾವು ಎಲ್ಲಿ ಬಿಡು, ಅವ್ರು 60 ರೂಪಾಯಿ ಐತೆ, 60 ರೂಪಾಯಿ ಅಂತ ಅದೇ ಮೊದಲಿಂದ ಹಳೇದು ಇಟ್ಟೋಗಿ ಮಂದೆಲ್ಲ ರೇಟ್ ಜಾಸ್ತಿ ಮಾಡ್ಯಾರ. ಮತ್ತು ಹೆಂಗೈತಂದರೆ ಪ್ರತಿಯೊಂದು ಮನ್ಯಾಗೂ ಟೈಲರಿಂಗ್ ರಾಟಿಗಳು ಹೆಚ್ಚಾಗ್ಬಿಟ್ಟು ಸ್ನೇಹಿತರೆ. ಇವಾಗ ಪಂಚಾಯತಿನ ಅಂತ ಸಿಕ್ಕಾಪಟ್ಟೆ ರಾಟಿಗಳು ಬಂದ್ಬಿಟ್ಟಾವು. ಅಂಗವಿಕಲರಿಗೆ ಹೊಸ ಕಾಲು ಇದ್ದಿತ್ತಂದ್ರೆ ಅವ್ರಿಗೆಲ್ಲ ರಾಟಿ ಬಂದಾವಲ್ಲ. ಮನ್ಯಾಗ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ರಗಡು ನಮ್ಮಂಥವ್ರು ಸಾಕಷ್ಟು ಟೈಲರಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರು ನೋಡಿ ಕಟಿಂಗ್ ಮಾಡ್ಕೊಂಡು ತಮ್ಮ ಬಟ್ಟೆಗಳನ್ನು ತಾವೇ ಟಿಚ್ ಮಾಡಾಕತ್ತಾರೆ ಇವಾಗ. ಆದರೂ ನಮಗೆ ಬಟ್ಟೆ ಟಿಚಿಂಗು ಜಗ್ಗಿ ಬರ್ತಾವೆ ಸ್ನೇಹಿತರೆ. ಸುಳ್ಳೆ ಯಾಕೆ ಅನ್ಬೇಕು. ಒಂದೊಂದು ಸಲ ಏನಾಗ್ಬಿಡ್ತಾರೆ, ನನಗೆ ಸಾಕಾಗಿ ಬಟ್ಟೆ ಟಿಚಿಂಗ್ ಮಾಡೋಕೆ ಬೋರಾಗಿ ಅವ್ರು ಏನಂತಾರ, ಬಟ್ಟೆ ಟಿಚಿಂಗ್ ಕೊಟ್ಟಿರ್ತಾರೆ ನೋಡಿ, ಇವತ್ತು ಕೊಡ್ತಾರೆ ನೋಡಿ, ಮತ್ತೆ 2 ದಿನಕ್ಕೆ ಹೊಲಿದೆ ಅಂತ ಕೇಳ್ತಾರಲ್ಲ, ಅದು ಒಂದು ಟಾರ್ಚರ್ ಆಗಿಬಿಡುತ್ತೆ ನಮಗೆ. ಎಲ್ಲಿ ಬಿಡಾಕ ನನಗೆ ಆಗೋದಿಲ್ಲ ಅಂತ ಬಟ್ಟೆ ವಾಪಸ್ ಕಳಿಸಿ ನೋಡಿ. ಮತ್ತೆ ಅನಿಸುತ್ತಪ್ಪ, ಬಂದು ಬಟ್ಟೆಗಳು ಹಿಡಿಲಲ್ಲ, ಹೊಲ್ಲಲ್ಲ, ಒಂದು ತುತ್ತು ಅನ್ನ ಮನೆತರ ಬಂದಿದ್ದು ಸೊಕ್ಕು ತೋರಿಸಿ ಆಗತ್ತಲ್ಲ ಅಂತ ಹಿಡ್ಕೊಂಡು ಕೂತಂದ್ರೆ ಎಲ್ಲ ಥರ ಕೆಲಸದಿಂದ ಒತ್ತಾಡಂತ ಬೇಸರ ಆಗಿಬಿಡುತ್ತೆ ಟೈಲರಿಂಗ್ ಮಾಡೋಕೆ. ಬರ್ಲಿಕ್ಕೆ ಒಂದೊಂದು ಚಿಂತೆ, ಬಂದ್ರೆ ಒಂದು ಚಿಂತೆ. ಬಟ್ಟೆ ಕಸ್ಟಮರು ಟೈಲರಿಂಗ್ ಮಾಡೋರಿಗೆ ಪ್ರತಿಯೊಂದು ಅದೇ ಟೆನ್ಷನ್ ನೋಡಿ. ಬಟ್ಟೆ ಬಂದ್ರೆ ಒಂಥರ ಖುಷಿ, ಬರ್ಲಿಕ್ಕೆ ಒಂಥರ ಖುಷಿ. ನನಗೂ ಇವತ್ತೊಬ್ಬರು ಬ್ಲೌಸ್ ಒಯ್ಯಕ್ಕೆ ಹೋದ್ರು. ಅವರು ಕೂಡ ನಮಗಿಂತ ಹಿರಿಯರು ಸ್ನೇಹಿತರೆ. ಅದು ವಯಸ್ಸಾಗೈತೆ, ಬ್ಲೌಸ್ ಇನ್ನೂ ಸ್ಟಿಚ್ ಮಾಡ್ತಾರೆ, ಇನ್ನೂ ಬೇಸರ ಆಗುತ್ತಿಲ್ಲರಿ, ಎಷ್ಟು ಸ್ಟಿಚ್ ಮಾಡ್ತೀರಿ ಒಂದಿನಕ್ಕೆ ಅಂತ ಕೇಳಿದೆ. ಅವರು 1-2 ಬ್ಲೌಸ್ ಸ್ಟಿಚ್ ಮಾಡ್ತೀನಮ್ಮ ಅಂದರು. ಅವ್ರು ಅದೇ 60 ರೂಪಾಯಿ ಹೊಲಿತಿದ್ರೆ 70 ರೂಪಾಯಿ ಮಾಡಿ ನೋಡಿ, ಹೇಳ್ರಿ ಹಿಂಗೆ ಐತೆ ಹಿಂಗಿಲ್ಲ ಅಂತೇಳಿದ್ರೆ. ಅವ್ರೇನಂದ್ರು, ಬಟ್ಟೆ ಬರ್ಲಿಕ್ಕಂದ್ರೆ ಅದು ಟಿಚಿಂಗ್ ಮಾಡೋಕೆ ಕಷ್ಟ ಆಗುತ್ತವ, ಹಿಂಗಾಗಿ ಅವರು ಡಿಸೈನ್ ಬ್ಲೌಸ್ ಬರಲ್ರಿ. ಇವಾಗಿನಂಗೆ ರೀತಿ ಹೊಲಿಯಕ್ಕೆ ಬರಲ್ಲ. ಅವಾಗೆಲ್ಲ ಇಷ್ಟು ಉದ್ದ ತೋಳು ಜಂಪಾರ, ಹಿಂದೆಲ್ಲ ಇಲ್ಲಿ ಕುತ್ತಿಗೆ ತನಕ ಇಟ್ಟು ಹೊಲಿತಾರಲ್ಲ, ಆ ಥರ ಹೊಲಿತಾರೆ. ಇವಾಗೆಲ್ಲ ಆ ಥರ ಹೊಲಿಯೋರು ಉಡೋರು ಕಮ್ಮಿ ಆಗ್ಬಿಟ್ರೆ ಅಷ್ಟೇ ಇದ್ದಾರೆ. ಆ ಥರ ಹೊಲಿಯೋರು ಅದಾರ, ಉಡೋರು ಕಮ್ಮಿ ಆಗ್ಬಿಟ್ರೆ. ಈಗೇನಿದ್ರು ಇಷ್ಟು ಮೇಘ ತೋಳ, ಮತ್ತು ಬುಗ್ಗ ತೋಳು, ಮತ್ತು ಹಿಂದೆ ಬ್ಯಾಕ್ ಡಿಸೈನು, ಈ ಥರ ಎಲ್ಲ ಫ್ಯಾಷನ್ ಬಂದ್ಬಿಟ್ಟೈತ್ರಿ. ಇವಾಗ ಎದಿ ಮುಂದೆ ತಡೆ ಹಾಕ್ಕೊಡ್ತಾರೆ, ಹಿಂದೆ ದುಬ್ಬದಾಗೂ ತಡೆ ಹಾಕ್ಕೊಡ್ತಾರೆ. ಎಲ್ಲ ಕಡೆ ಕಟ್ ಮಾಡಿ ಬರೀ ಜಾಸ್ತಿ ಕಟಿಂಗ್ ತೊಗೊತೈತೆ ಸ್ನೇಹಿತರೆ. ಯಾರಾದ್ರು ವಯಸ್ಸಾದವ್ರು ಬಂದು ಕುಂತಿದ್ರಂದ್ರೆ ಏನು ಟೆಂಪರ್ ಉಳಿಸ್ತಾರೆ ಇವ, ಮುಡ್ಡಿ ಮ್ಯಾಗ ತೋಳು, ಮುಡ್ಡಿ ಮ್ಯಾಗ ಅಂತ್ರಿ ತೋಳು, ಇಷ್ಟು ಮ್ಯಾಗ ಇಳಿಸ್ತಾರಲ್ಲ ಹಂಗೆ ಮುಡ್ಡಿ ಮ್ಯಾಗ ತೋಳು, ಮೈಯಾಗೆ ಅರಿವಿಲ್ಲ, ಬಿಟ್ಟು ದುಬ್ಬ ಕಾಣಿಸ್ಕೋತ ಯಾವ ಹೊಲಿಸ್ತಾವೆ ಯಾವ ಬಿಡ್ತಾವ ಅಂತ ಏನು ಅಂತಿರ್ತಾರೆ. ಏನು ಈಗ ಕಾಲ್ಮನ್ ಹೆಂಗೆ ಬರುತ್ತೆ ಆ ಥರ ಹೋಗ್ಬೇಕಲ್ರಿ. ಈಗೆಲ್ಲರೂ ಇದು ಫ್ಯಾಷನ್ ಮಾಡೋಂಗೆ ಆ ಥರ. ಅವಾಗ ನಂಗೆ ಹಿಂದೆ ಕಾಲರ್ ಇಟ್ಟೆಲ್ಲ ಬ್ಲೌಸ್ ಉಡ್ತಿದ್ರು. ಇವಾಗ ಯಾರು ಉಡ್ತಾರೆ ಕಾಲರ್ ಬ್ಲೌಸ್? ನಮಗೆ ಹೊಲಿಯಕ್ಕೆ ಬರಲ್ಲ. ಆದರೂ ಕಲಿಬೋದು ಸ್ನೇಹಿತರೆ. ನನಗೆ ಕಟೋರಿ ಬರಲ್ಲ ಅಂತ ಹೇಳ್ತೀನಿ, ಕಾಲರ್ ಬ್ಲೌಸ್ ಬರಲ್ಲ ಅಂತ ಹೇಳ್ತೀನಿ, ಡ್ರೆಸ್ ಬರಲ್ಲ ಅಂತ ಹೇಳ್ತೀನಿ. ಆರಾಮಾಗಿ ಒಂದು ಪರ್ಫೆಕ್ಟಾಗಿ ಒಂದೇ ಕಲೀರಿ, ನೀವು ಪರ್ಫೆಕ್ಟ್ ಕಲೀರಿ. ಒಂದೇ ಬ್ಲೌಸು ಪರ್ಫೆಕ್ಟಾಗಿ ನೀಟಾಗಿ ಕಟಿಂಗ್ ಮಾಡಿ ಟಿಚಿಂಗ್ ಮಾಡುವಂಥ ಶಕ್ತಿ ಐತೆ ಸಾಕು. ನಾನಿನ್ನು ಆಲ್ಮೋಸ್ಟ್ ಒಂದು ಸ್ವಲ್ಪ ನೋಡ್ಕೊಂಡಿದ್ರೆ ಕಾಲರ್
ಕಾಲರ್ ಬ್ಲೌಸು ಕಲಿಬೋದು, ಡ್ರೆಸ್ ಕಲಿಬೋದು, ಕಟೋರಿ ಬ್ಲೌಸ್ ಕಲಿಬೋದು. ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ಕಟೋರಿ ಬ್ಲೌಸಿಗೆ ಎಷ್ಟು ಅಮೌಂಟ್ ತಗೋತೀರಿ ಅಂತ. ಕಟೋರಿ ಬ್ಲೌಸಿಗೆ ನಮ್ಮ ಹಳ್ಳಿ ಒಳಗೆ 80 ರೂಪಾಯಿ ಐತೆ ನೋಡಿ ಸ್ನೇಹಿತರೆ. ನಮ್ಮ ಊರಲ್ಲಿ 80 ರೂಪಾಯಿ ಕೊಡ್ತಾರೆ ಕಟೋರಿ ಬ್ಲೌಸಿಗೆ. ಸಾದಾ ಬ್ಲೌಸಿಗೆ 60 ಕೊಡ್ತಿದ್ರು, ಇವಾಗ 70 ರೂಪಾಯಿ ಮಾಡೀವಿ. 70ರಂಗ ಒಂದು 10 ಜಂಪಾರ ಹಿಡ್ಕೊಂಡೇನು ಹೊಲಿಬೇಕಂತೇಳಿ ಇವೆಲ್ಲ ಮೊದಲು 5 ಬ್ಲೌಸ್ ಕಟಿಂಗ್ ಮಾಡಿಟ್ನಲ್ಲ ಅವೆಲ್ಲ 60ರಂಗ ಹಿಡಿದಿದ್ದು ಸ್ನೇಹಿತರೆ. ಅವು ಇದು ಮತ್ತು ಮಾತಾಗಿರ್ತಲ್ರಿ 60 ರೂಪಾಯಿದಾಗ ಹಿಡಿದೀನಿ, ಹೊಲಕ್ಕೆ ಕೊಡೋದಾಗಿಲ್ಲ. ಸೋಷಿಯಲ್ಗೆ ಹೋಗೋಕ್ಕಿಂತ ಮೊದಲೇ ಹಿಡಿದೀನಿ. ಈ ಚಾನಲ್ ಓಪನ್ ಮಾಡೋಕ್ಕಿಂತ ಮೊದಲೇ ಅವರು ಕಸ್ಟಮರು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ರು. ಅವೆಲ್ಲ 60ರಂಗೆ ಹೊರಗೆ ಕೊಡ್ತೀನಿ. ಇವಾಗ 10 ಬ್ಲೌಸ್ ಏನು ಹಿಡಿದಿಲ್ಲ, 70ರಂಗೆ ಹಿಡಿದೀನಿ. ಒಂದು ಕಸಿ ಹಚ್ಚೈತಿ 80, ಒಂದು ಏನೂ ಇಲ್ಲ ಹಂಗೆ ಗೋಟ್ ಕಟ್ ಉಳಿದೈತಿ 70. ರೇಟ್ ಜಾಸ್ತಿ ಮಾಡಬೇಕು ಸ್ನೇಹಿತರೆ. ಮತ್ತು ನನಗೆ ಬ್ಲೌಸ್ ಒಂದು ಸಾದಾ ಬ್ಲೌಸು ಡಿಸೈನ್ ಬ್ಲೌಸು ಕರೆಕ್ಟಾಗಿ ಹೊಲ್ಯಾಕೆ ಬರ್ಸ್ತಾರೆ. ಎಲ್ಲಿ ಏನು ಹೆಚ್ಚಿಗೆ ತೊಗೊಂಡ್ರೆ ಹೆಂಗಾಗುತ್ತಾ, ಕಮ್ಮಿ ತೊಗೊಂಡ್ರೆ ಹೆಂಗಾಗುತ್ತಾ, ಅವ್ರ ಅಳತೆ ಹೆಂಗೆ ಐತೆ ಪರ್ಫೆಕ್ಟ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ನನಗೆ ಗೊತ್ತೈತೆ. ಮತ್ತು ಡ್ರೆಸ್ ಫಿಟ್ಟಿಂಗ್ ಮಾಡೋದು ಕರೆಕ್ಟಾಗಿ ಗೊತ್ತೈತೆ. ಟಾಪ್ಗಳು ಇರ್ಬೋದು, ಡ್ರೆಸ್ಗಳು ಇರ್ಬೋದು, ಎಲ್ಲಿ ಹೋದ್ರೆ ಇಲ್ಲಿ ಭುಜ ಹಿಡಿತೈತೆ, ಎಲ್ಲಿ ಹಿಡಿಬೇಕು ಏನು ಪರ್ಫೆಕ್ಟಾಗಿ ಡ್ರೆಸ್ಸನ್ನ ಹಿಡಿದು ಮೈಯಾಗ ಇಲ್ಲೆಲ್ಲ ರಿಂಕಲ್ಸ್ ಬರಲ್ಲ ಸ್ನೇಹಿತರೆ. ಡ್ರೆಸ್ಸನ್ನ ಟಾಪ್ ಹೇಳಿ ಮೈಯ ರಿಂಕಲ್ಸ್ ಬರಲ್ಲ, ಅದು ಕರೆಕ್ಟಾಗಿ ಪರ್ಫೆಕ್ಟ್ ಹೊಲಿಯಕ್ಕೆ ಬರುತ್ತೆ. ಮತ್ತು ನೈಟಿಗಳು ಸ್ನೇಹಿತರೆ ಭುಜ ಶೋಲ್ಡ್ರ್ ಕಟ್ ಮಾಡಿ ನೈಟಿಗಳು ಹೊಲಿದು ಅದು ಪರ್ಫೆಕ್ಟ್ ಬರುತ್ತೆ. ಮತ್ತು ಪಿಕೋ ಹಾಕ್ತೀನಿ, ಪಾಲ್ ಮಾಡ್ತೀನಿ. ಇಷ್ಟಿದ್ರೆ ಸಾಕು ಸ್ನೇಹಿತರೆ. ಒಂದು ಟೈಲರಿಂಗ್ ಮಾಡೋರಿಗೆ ಒಂದು ಪಿಕೋ ಪಾಲು ಮಾಡಿ ಅದು ಲಾಭ ಇದೆ. ಆದ್ರೆ ಹಳ್ಳಿ ಕಡೆ ಪಾಲು ಭಾಳ ಹಚ್ಚಲ್ಲ ಸ್ನೇಹಿತರೆ, ಪಿಕೋ ಮಾಡಿಸ್ತಾರೆ. ಅದು ಪಿಕೋ ಪಾಲ್ ಆದ್ರೆ 60 ಕೊಡ್ತಿದ್ರು, ಇವಾಗ 80 ರೂಪಾಯಿ ಮಾಡ್ಬೇಕ್ರಿ ಪಿಕೋ ಪಾಲು. ಮತ್ತು ಇದು ಪಿಕೋ ಹಾಕೋದು 20 ರೂಪಾಯಿ ಮಾಡ್ಬೇಕ್ರಿ. ಮೊದಲೆಲ್ಲ 15 ರೂಪಾಯಿ ಇತ್ತು ಅನ್ಕೊಂಡಿನಿ. ಇನ್ನೂ ಯಾರೂ ಪಿಕೋ ಹಾಕಕ್ಕೆ ಆ ರೇಟಿಗೆ ಹಿಡ್ದಿಲ್ಲ. ಇನ್ನೂ ಒಂದು 4 ಸೀರೆಗಳದಾವು, ಅವು ಎಲ್ಲ 20 ರೂಪಾಯಿ 15 ರೂಪಾಯಿ ಹಿಡಿದು ಸ್ನೇಹಿತರೆ. ಅವಕ್ಕೆ 15 ರೂಪಾಯಿ ಹಾಕಬೇಕು. ನಿಮಗೆ ಪಿಕೋ ಪಾಲು ಮಾಡೋದು ಮತ್ತು ಪಿಕೋ ಮಿಷನ್ದು ಏನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ, ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪಿಕೋದು ಸ್ವಲ್ಪ ಡಿಫ್ರೆಂಟ್ ದಾರ ಕೊಡ್ಸೋದು ಡಿಫ್ರೆಂಟ್ ಇರುತ್ತೆ ಪಿಕೋ ಮಿಷನ್ದು. ಮತ್ತು ನಾರ್ಮಲ್ ಮಿಷನ್ ದಾರ ಕೊಡ್ಸೋದು ಒಂಥರ ಇರುತ್ತೆ. ನಮಗೆ ದಾರ ಇಲ್ಲೆಲ್ಲ ಶೀಘ್ರ ಬಾಬಿಂದಾಗ ಯಾವ ರೀತಿ ನಿಮ್ಗೆ ಏನೋ ಮಿಷನ್ ಸಮಸ್ಯೆ ಇದ್ರೂ ನಾನು ಕರೆಕ್ಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಪ್ರತಿಯೊಂದು ಮುಂದೆ ಬರೋ ದಿನಗಳಲ್ಲಿ ಎಲ್ಲ ಟೈಲರಿಂಗ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಕೋತ ಹೋಗ್ತೀನಿ. ವಿಡಿಯೋ ಯಾರೂ ಸ್ಕಿಪ್ ಮಾಡಿ ಡೈಲಿ ವಿಡಿಯೋ ನೋಡಿ ಗೊತ್ತಾಗುತ್ತಾನೆ. ಇವತ್ತು ಇದ್ರ ಬಗ್ಗೆ ವಿಷಯ ಬಗ್ಗೆ ಹೇಳಿ, ನಾಳೆ ಯಾವ ವಿಷಯ ಬಗ್ಗೆ ಹೇಳ್ತೀನಿ. ಕರೆಕ್ಟಾಗಿ ಪ್ರತಿಯೊಂದು ವಿಡಿಯೋ ವಾಚ್ ಮಾಡಿದೆ ಅಂದ್ರೆ ಇವತ್ತು ಇದ್ರ ಬಗ್ಗೆನೇ ಮಾಹಿತಿ ಕೊಡ್ತೀನಿ ಅನ್ನೋದು ನಿಮಗೆ ಅರ್ಥ ಆಗುತ್ತಾ. ಒಬ್ಬರು ನಾ ಕಮೆಂಟ್ ಮಾಡಿ ಕೇಳಿದ್ರಂತ ನಾನು ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಆಗಿರುತ್ತೆ ನೋಡಿ. ನೀವು ಕಟೋರಿ ಬ್ಲೌಸ್ ಕಲಿಬೋದು, ಎಷ್ಟು ಅಮೌಂಟ್ ತೊಗೋತೀರಿ, ನಿಮ್ಮ ಹಳ್ಳಿ ಕಡೆಯಲ್ಲಿ ಕಟೋರಿ ಬ್ಲೌಸಿಗೆ ಅಮೌಂಟ್ ರೇಟ್ ಎಷ್ಟೈತೆ ಅಂತ ಕೇಳಿದ್ರಿ. ಖಂಡಿತ ನಮ್ಮ ಹಳ್ಳಿ ಕಡೆಯಲ್ಲಿ 80 ರೂಪಾಯಿ ಇತ್ತು, ಇವಾಗ 100 ರೂಪಾಯಿ ಮಾಡ್ತಾರೋ ಮಾಡಲ ಗೊತ್ತಿಲ್ಲ. ನಾನು ಅದು ಒಲೆಯಲ್ಲ, ನನಗೆ ಗೊತ್ತೂ ಆಗಲ್ಲ. ಒಬ್ಬರು ಕೇಳ್ತಿರ್ತಾರೆ ಕುಬ್ಸ ಹೊಲಿತೀನು ಅಂತೇಳಿ. ಇವಾಗೆಲ್ಲ ಕುಬ್ಸ ಹೊಲೋದು ಕಮ್ಮಿ ಆಗೈತ್ರಿ. ಮತ್ತು ಸೀರೆಯಾಗ ಪೇಟಿಕೋಟ್ ಹೊಲ್ತಿದ್ರೆ ಅವಾಗೆಲ್ಲ ನಾವು ಲಂಗ ಹೊಲಿತಿದ್ದೆ, ಅವು ಕೂಡ ಇಲ್ಲ. ಸಾಲಿ ಡ್ರೆಸ್ ಹೊಲಿತಿದ್ದೆ, ಅವು ಕೂಡ ಇಲ್ಲ. ಎಲ್ಲ ರೆಡಿಮೇಡ್ ಬಂದ್ಬಿಟ್ಟ ಸ್ನೇಹಿತರೆ. ಸಾರಿ ಡ್ರೆಸ್ಸನ್ನು ಇವಾಗ ಬರುತ್ತೆ ನನಗೆ, ಕಟ್ಟಿಂಗು ಟಿಚಿಂಗು ಬರ್ತಾ. ಮತ್ತು ಪೇಟಿಕೋಟು ಕಟ್ಟಿಂಗು ಟಿಚಿಂಗು ಬರ್ತಾ. ಮುಂದೆ ಯಾವಾದರೂ ಹೊಲ್ಯಾಕೆ ಬಂದು ಅಂದ್ರೆ ಪೇಟಿಕೋಟು ಅವ್ನ ವಿಡಿಯೋಗಳು ಶೇರ್ ಮಾಡ್ತೀನಿ. ಇವಾಗ ಹುಡೋರ ಕಮ್ಮಾಗ ಬರೀ ರೆಡಿಮೇಡ್ ಮ್ಯಾಗ ನಿಂತೈತೆ ಸ್ನೇಹಿತರೆ ಕಾಲ. ಬರೀ ಇವಾಗ ಹಳ್ಳಿ ಕಡೆಯಲ್ಲಿ ಸಿಕ್ಕಾಪಟ್ಟೆ ರೇಟು ಜಾಸ್ತಿ ಆಗೈತೆ ಅಂದ್ರೆ ಏರ್ಸಿದ್ರು ಅಯ್ಯಪ್ಪ ಅಷ್ಟು ರೇಟ್ ತೊಗೋತೀಯ ಅಂತ ಇವು ಒಂದು ಭಾಳ ಬರ್ತಾವೆ. ಇವತ್ತು ಹಾಕೋರ್ ಮಾತು ಕೇಳಿ ತುಂಬಾ ಬೇಜಾರಾಗ್ತದೆ. ಯಾಕಂದ್ರೆ ನಮಗೆ ಇಷ್ಟು ಬಟ್ಟೆ ಬರ್ತಾವೆ, ನಮಗೆ ಹೊಲಿಯೋಕ್ಕಾಗಲ್ಲ. ಅವ್ರಿಗೆ ಕೊಟ್ಟೇನಂತೀವಿ ಸ್ನೇಹಿತರೆ. ಯಾರಿಗಾದ್ರೂ ನಾನು ಬಟ್ಟೆ ಬಂದು ಎಲ್ಲ ಟಿಚ್ ಮಾಡೋಕೆ ಇನ್ನೊಬ್ರ ಕೈಯಾಗ ಕೊಟ್ಟೆ ಅಂದ್ರೆ ಇವಾಗ ಅವ್ರು ಕರೆಕ್ಟಾಗಿ ಟಿಚ್ ಮಾಡ್ಲಿಕ್ಕಂದ್ರೆ ನಾ ಬೇಯಿಸ್ಕೋಬೇಕಾಗತ್ತೆ. ಮತ್ತು ನಂದೊಂದು ಹೆಸರು ಕೆಟ್ಟಂದ್ರೆ ಒಳ್ಳೆ ಕಸ್ಟಮರ್ ಕೊಡೋದು ತುಂಬ ಕಷ್ಟ ಆಗುತ್ತೆ ರೀ. ನಾವಿದ್ದು ಕಸ್ಟಮರ್ ಬಿಡಬಾರ್ದು. ನಾನು ಎಷ್ಟೋ ಬಟ್ಟೆ ಒಳಗೆ ಕಳ್ಸೀನಿ ರೀ, ಆಗ್ಲಾರ್ಕ ಇವಾಗ ಎಲ್ಲ ಅಷ್ಟು ಮೈಮೇಲೆ ತೊಗೊಳಕತ್ತೆ ನೋಡಿ. ಇವತ್ತಿನ ಬಟ್ಟೆ ಇವತ್ತೇ ಹೊಲದ ನಾವು ಕಲೆ ಮಾಡಿಬಿಟ್ಟು ಅಂದ್ರೆ ಮುಂದೆ ಬರೋ ಟಿಚಿಂಗ್ ಬ್ಲೌಸಿಗೆ ಅನುಕೂಲ ಆಗುತ್ತಾದ್ರೆ ನಮ್ಮ ಬಟ್ಟೆ ಕಸ್ಟಮರ್ ಬಂದ್ರಂದ್ರೆ ಆಗೋದಿಲ್ಲ ರೀ. ಮೊನ್ನೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ 2 ಕಸ್ಟಮರ್ ಬಂದರು. ಹಿಂಗಾಗಿ ಬಟ್ಟೆ ಕುಂತ್ಕೊಂಡ್ವಿ ಅಂದ್ರೆ ಟೈಲರಿಂಗ್ ಮ್ಯಾಗ ಕುಂತೀವಿ ಅಂದ್ರೆ ಸ್ನೇಹಿತರೆ ಹೆಂಗಂದ್ರೆ ನಾವು ಎದ್ದು ಅಡ್ಯಾಡಬಾರ್ದು. ಹೇಳೋದು ಕುಂದ್ರು ಮಾಡಿದ್ವಿ ಅಂದ್ರೆ ಬೋರ್ ಆಗಿಬಿಡುತ್ತೆ, ಟೈಲರಿಂಗ್ ಮಾಡೋಕ್ಕೆ ಬೇಸರ ಆಗುತ್ತೆ. ನನ್ನ ಪ್ರಕಾರ ಹಂಗೆ ಅನಿಸುತ್ತೆ ಸ್ನೇಹಿತರೆ. ನಿಮಗೆಲ್ಲ ಯಾರಿಗೆಲ್ಲ ಹಂಗೆ ಅನಿಸುತ್ತಾ? ಮತ್ತು ಸ್ನೇಹಿತರೆ ನೋಡ್ರಿ, ಇವಾಗ ನಾವು ದಿನ ಟೈಲರಿಂಗ್ ಮಾಡ್ರಿ, ನಿಮಗೆ ಇನ್ನೂ ಇಟ್ಟು ಹೊಲಿಬೇಕು ಅನ್ನೋ ಹುಮ್ಮೆಸ್ ಬರ್ತಾ. ನಾವು ಇವಾಗ ಒಂದಿಷ್ಟು ಟೈಲರಿಂಗ್ ಬಂದ್ ಮಾಡಿ ಒಂದಿಷ್ಟು 2 ದಿನ ಊರಿಗೆ ಹೋಗಿ ಬರ್ರಿ, ಒಳ್ಳೆ ಬಂದು ಟೈಲರಿಂಗ್ ಮ್ಯಾಗ ಕುಂದ್ರಾಗ ಬೇಸರ ಆಗಿಬಿಡುತ್ತೆ ನೋಡಿ.
ಇಲ್ಲಿ ಹೆಚ್ಚೋಲೆ ಡಿಸೈನ್ ಬ್ಲೌಸ್ ಹೊಲಿಸೋದು ಭಾಳ ಕಮ್ಮಿ ಸ್ನೇಹಿತರೆ. ಇಲ್ಲಿ ಹಳ್ಳಿಗಳಲ್ಲಿ ಸುಮ್ಮ ಹಚ್ಚಿರೋ ಲೇಸ್ ಹಚ್ತಾರ, ರೌಂಡ್ಗಳು ಇಡಿಸ್ತಾರ, ರೌಂಡ್ಗಳು ಲೇಸ್ ಕಸಿ ಬಿಟ್ರೆ ಮತ್ತೆ ಡಿಸೈನ್ ಇಲ್ಲ. ಮತ್ತೆ ಬಿಟ್ರೆ ಗಡಿಗೆ ಕೊಳ್ಳು ಮತ್ತು ಪಂಚ್ಗಳು ಮತ್ತು ಚೌಕ್ಗಳು ಇವಾಗ ಜಾಸ್ತಿ ಯಾರು ಹೊಲಿಸೋದಿಲ್ರಿ. ಹಿಂಗಾಗಿ ನಾನು ಏನು ಹೇಳ್ತಂದ್ರೆ ಸುಮ್ಮ ಟೈಲರಿಂಗ್ ಮಾಡೋರು ಪ್ರತಿದಿನ ಸುಮ್ಮ ತಮ್ಮ ಕೆಲಸ ಡ್ಯೂಟಿ ಕೆಲಸ ಅದನ್ನೇ ಮಾಡ್ಬೇಕ್ರಿ, ಅದು ಇಂಟ್ರೆಸ್ಟ್ ಬರುತ್ತೆ. ನಾನು ಅಂತಿರ್ತೀನಿ ರೀ, ಮತ್ತೇನು ಮಾಡೋದು, ಬಟ್ಟೆ ಕಷ್ಟ ಮಾಡ್ಲಿಕ್ಕಂದ್ರೆ ಆರಾಮಾಗಿ ಡೈಲಿ 4 ಬ್ಲೌಸ್ ಆರಾಮಾಗಿ ಸ್ಟಿಚ್ ಮಾಡ್ಬೋದು. 4 ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂದ್ರೆ ನಮ್ಗೇನು ಸಾವಿಲ್ಲ ಸ್ನೇಹಿತರೆ. ಒಂದು ಬ್ಲೌಸಿಂದ ಎಲ್ಲ ಖರ್ಚು ಹೋಗ್ತಂದ್ರೆ 3 ಬ್ಲೌಸಿಂದ ನಮ್ಗೆ ಉಳ್ಕೊಂಡ್ಬಿಡುತ್ತಾ. ಅದರ ಒಂದು ಸ್ವಲ್ಪ ಹೀಟ್ ಜಾಸ್ತಿ ಸ್ನೇಹಿತರೆ. ಇದು ಟೈಲರಿಂಗ್ ಹೀಟ್ ಭಾಳ ಹೆವಿ ಹೀಟ್ ಆಗುತ್ತೆ ಇದು. ಅದನ್ನು ನೋಡ್ಕೊಂಡು ಸ್ಟಿಚ್ ಮಾಡ್ಬೇಕ್ರಿ. ಅದಕ್ಕೆ ಅಂತ ನಾನು ಮೊದಲೆಲ್ಲ 3, 4, 5, 6 ಒಂದು ದಿನಕ್ಕೆ ಬ್ಲೌಸ್ ಸ್ಟಿಚ್ ಮಾಡೀನಿ. ಇವಾಗ 1, 2 ಲಾಸ್ಟು ಇಂಥ ಸ್ಟಿಚ್ ಮಾಡ್ತೀನಿ. 1, 2 ಒಂದಾದ್ರೆ ಕಮ್ಮಿ, 2 ಆದ್ರೆ ಭಾಳ ಇಷ್ಟು ಈ ಲೆವೆಲಿಗೆ ಬಂದಿರ್ತೀನಿ ಸ್ನೇಹಿತರೆ. ಹಾಗೆ ರೀ, ಕಾಲ ಹೆಂಗೆ ಬರುತ್ತೆ ಹಂಗೆ ಹೋಗ್ಬೇಕಾಗುತ್ತೆ. ಆವಾಗಿಂದ ಬೇರೆ ಇವಾಗಿಂದ ಬೇರೆ. ಇವಾಗ ಹೀಟು ಇವಾಗ ಬ್ಯಾಸಿಗೆ ದಿನ ಐತಲ್ರಿ, ಇಷ್ಟು ಕುಂತು ಮಾತಾಡೋಕತ್ರ ಜಳ ಬರುತ್ತೆ. ಏನು ಟೈಲರಿಂಗ್ ಮಾಡೋಕತ್ತೀವಿ ಅಂದ್ರೆ ಸಿಕ್ಕಾಪಟ್ಟೆ ಜಳ ಬರುತ್ತೆ ರೀ. ಮತ್ತು ಟೈಲರಿಂಗ್ ಮಾಡೋರಿಗೆ ಮೈ ಸಮಸ್ಯೆ ಭಾಳ ಇರುತ್ತಲ್ಲ, ಅದ್ರ ಬಗ್ಗೆ ವಿಡಿಯೋನ ಮಾಡೀನಿ, ಹೋಗಿ ನೋಡ್ಕೊಂಬರ್ರಿ. ಅದಕ್ಕಾಗಿ ಟೈಲರಿಂಗ್ ಬೇಡ, ಸುಮ್ಮ ಅಡ್ಯಾಡ್ಕೋತ ಹೊಲ್ಮನೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದು ನಿಮ್ಮ ತಲೆ ಬರುತ್ತೆ ರೀ. ಇದು ಟೈಲರಿಂಗ್ ಕೆಲಸ ಮಾಡೋರು ಬೆಸ್ಟ್ ಸ್ನೇಹಿತರೆ. ಈ ತಾಯಿ ಲಕ್ಷ್ಮಿ ನಮ್ಮನ್ನ ಭಾರಿ ಚಂದ ಕೈ ಹಿಡಿತಾಳ. ನಾನೆಲ್ಲ ನಮ್ಮ ಶ್ರವಣ್ ಕುಮಾರ ಸಣ್ಣವಿದ್ದಾಗ ಇದ್ರ ಮ್ಯಾಗನೇ ಒಂದು ತುತ್ತು ಅನ್ನ ಉಂಡಿ ಅಂತೂ ಹೇಳ್ಬೋದು. ಇದ್ರ ಮರ್ಯಾಕಾಗಲ್ರಿ. ಈಗ ಈ ರಾಟಿ ಮಾರಿ ಡಬಲ್ ಪಾಟ ಮಿಷನ್ ತೊಗೋಬೇಕನ್ನೋ ಆಸೆ ಭಾಳ ಇದೆ. ಆದರೆ ಈ ತಾಯಿ ಹೆಂಗೆ ಕೊಡಬೇಕು ಅನ್ನೋ ಒಂದು ಭಾಳ ಇದ್ರಲಿಂತ ಒಳ್ಳೆಯದು ಸಿಕ್ಕಾಪಟ್ಟೆ ರೀ, ಒಳ್ಳೇದಾಗೈತೆ. ನಾನೇ ಹೊಲಿಲಾರ್ಕನೇ ಬ್ಲೌಸ್ ಒಳಗೆ ಪಟ್ಟ ಮಾಹಿತಿ ಇದೆ. ಆದರೆ ನನಗೆ ಇವತ್ತು ಹೊಲ್ಯಾಕ ಬಟ್ಟೆಗಳಿಲ್ಲ ಅನ್ನೋ ರೀತಿ ಯಾವತ್ತೂ ಆಗಿಲ್ಲ ನೋಡಿ ಸ್ನೇಹಿತರೆ. ಆ ರೀತಿ ಆಗ್ಬೇಕಂದ್ರೆ ಪ್ರತಿ ಅಮಾವಾಸ್ಯೆ ಪೂಜೆ ಮಾಡಿ ಪ್ರತಿದಿನ ನಾವು ಆ ತಾಯಿ ಕುಂದ್ರಾಗ ನೀನ್ಯಾವ ತಾಯಿ ನಮ್ಮಿಂದ ಲಕ್ಷ್ಮಿ ಅಂತ ಬೇಡ್ಕೊಂಡು ನಾವು ಕುಂತೀವಿ ಅಂದ್ರೆ ಆರಾಮಾಗಿ ಆ ತಾಯಿ ನಮ್ಮಿಂದ ಇದ್ದೇ ಇರ್ತಾಳೆ. ಲಕ್ಷ್ಮಿ ಅನ್ನೋಕ್ಕೆ ಮೊದಲು ನಮಗೆ ಅಕ್ಕಿ ತಾಯಿ ಕೃಪೆ ಐತಂದ್ರೆ, ಲಕ್ಷ್ಮಿ ಕೃಪೆ ಐತಂದ್ರೆ ಯಾವತ್ತೂ ಟೈಲರಿಂಗ್ ಮಾಡೋರಿಗೆ ಕಷ್ಟ ಅನಿಸಲ್ಲ. ಎಷ್ಟೋ ಮಂದಿ ಅಂತಿರ್ತಾರೆ ನಮ್ಮ ಬಟ್ಟೆ ಬರಲ್ಲ ಟೈಲರಿಂಗ್ ಮಾಡೋದು, ಹೆಂಗೆ ಬರಲ್ಲ ಅಂತ ಅದೇ ಅನ್ಸಲ್ಲ ನೋಡಿ. ಹೆಂಗೆ ಬರಲ್ಲ ಬಟ್ಟೆಗಳು, ಟೈಲರಿಂಗ್ ಮಾಡೋರಿಗೆ ಟೈಲರಿಂಗ್ ಮಾಡ್ತೀವಿ ಅಂದ್ರೆ ಸಾಕು, ಸುತ್ತಮುತ್ತ ಬಟ್ಟೆಗಳು ಬಂದೇ ಬರ್ತಾವೆ. ಇವಾಗ ಅಂತಾರೆ ಆಲ್ಮೋಸ್ಟ್ ಅವ್ರವ್ರ ಬ್ಲೌಸ್ ಅವರೇ ರೆಡಿ ಮಾಡ್ಕೊಳಕ ಅಷ್ಟು ಶಾನೆ ಅದ ರೀ. ಇವಾಗ ಜನ್ರೇಷನ್ ಅಷ್ಟು ಎಲ್ಲ ಜನಗಳು ಅಷ್ಟು ಮುಂದುವರೆದಾರ. ಎಲ್ಲ ಹೆಣ್ಮಕ್ಳು ಯಾಕೆ ವೇಸ್ಟ್ ಆಗಬೇಕು ಅಂತು ಟೈಲರಿಂಗಾರ ಮಾಡಿದ್ರಾತು. ಫೋನಲ್ಲೇ ನೋಡಿ ಕಲಿಯೋರು ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತಾರೆ. ಏನು ಬಂದಷ್ಟು ಹೊಲಿಬೇಕು ರೀ, ಬರಲಾರ್ದಿಲ್ಲ. ನನ್ನ ಮಾತ್ರ ನಿಮ್ಮೆಲ್ಲರ ಆಶೀರ್ವಾದ, ಲಕ್ಷ್ಮೀ ತಾಯಿ ಕೃಪೆ ನಿಂತ ಇವತ್ತು ಬ್ಲೌಸ್ ಇಲ್ಲ ಟಿಚ್ ಮಾಡೋಕೆ ಅನ್ನಂಗೆ ಹಂಗಿಲ್ಲ. ನಾ ಬ್ಲೌಸ್ ಇರ್ತಾವೆ, ಒಬ್ರೊಬ್ರು ಆಗಲ್ಲ ಅಂತೇಳಿ ವಾಪಸ್ ಕಳಿಸ್ತೀನಿ. ಅವರು ಅಂತಾರ ನೀವು ಹೊಲ್ದಂಗೆ ಆಗಲ್ಲ ಅಂತಾರಲ್ಲ, ಅದೇ ಒಂದು ಖುಷಿ ಆಗುತ್ತೆ. ಒಮ್ಮೆ ಹಿಡ್ಕೊತೀನಿ, ಲೇಟ್ ಆಗುತ್ತೆ ನೋಡಂತ 1 ತಿಂಗಳು 2 ತಿಂಗಳ ಟೈಮ್ ತೊಗೋತೀನಿ ರೀ ಅವ್ರ ಕಡೆ. ಆದರೆ ಹೊಲಿತೀನಿ, ಆಲಿಕ್ಕಿಲ್ಲ ಅಂತೇಳಿ ಟೈಮ್ ತೊಗೋತೀನಿ. ಅವ್ರು ಕೊಟ್ಟು ಹೋದ್ರಂದ್ರೆ ಹೊಲಕ್ಕೆ ಕೊಡ್ತೀವಿ ಸ್ನೇಹಿತರೆ. ಆ ಕಡೆ ಒಂದಿಷ್ಟು ಏನೋ ಕೆಲಸಗಳು ಬಂದಂದ್ರೆ ಸ್ವಲ್ಪ ದೂರ ಹೋಗುತ್ತಾ, ಇಲ್ಲ ಏನೂ ಬರಲಿಲ್ಲ ಹೊಲಿಯಾಕತ್ತಂದ್ರೆ ಹೊರಗೆ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಬಾಯ್ ಸ್ನೇಹಿತರೆ.